ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಿಸ್ಟರ್ ಯುವ KL11 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಯೂಟ್ಯೂಬ್ ಚಾನಲ್ಲಿ ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಂದರೆ, ನಾವು ಯಾವುದೇ ರೀತಿ ಕಂಟೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಯಾವ ರೀತಿ ಕಂಟೆಂಟ್ ಮಾಡೋದು ಅಂತ ಒಂದಷ್ಟು ಯೋಚನೆ ಮಾಡಿ, ಇವತ್ತು ಒಂದು ಕಂಟೆಂಟು ಈ ಥರ ಯಾಕೆ ಮಾಡಬಾರ್ದು, ಮಾಡ್ಬೋದಾ ಅಂತ ಯೋಚನೆ ಮಾಡಿ ಇವತ್ತೊಂದು ಕಂಟೆಂಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಎಲ್ಲರೂ ಡೈಲಿ ಲಾಗ್ಸು ಆ ಥರ ಕಂಟೆಂಟ್ಸ್ ಎಲ್ಲನೂ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ನಾವು ಡೈಲಿ ಲಾಗ್ಸ್ನು ಕಂಟಿನ್ಯೂ ಮಾಡ್ತೀವಿ. ಒಂದಷ್ಟು ಟೈಮು ಮಾಡ್ತೀನಿ. ಸದ್ಯ ಪ್ರೆಸೆಂಟ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದು ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಜಿಲ್ಲೆ ಮಂಡ್ಯ ಜಿಲ್ಲೆಯ ಬಗ್ಗೆ ಒಂದಷ್ಟು ನಾನೇನು ಸಂಪೂರ್ಣ ಅಂತ ಹೇಳ್ತಾ ಇಲ್ಲ, ಒಂದಷ್ಟು ಮಾಹಿತಿನ ನನಗೆ ತಿಳಿದಿರುವಂಥದ್ದು, ಒಂದಷ್ಟು ನಾನು ಕಲೆಕ್ಟ್ ಮಾಡಿರುವಂಥ ಒಂದಷ್ಟು ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಮಂಡ್ಯ ಜಿಲ್ಲೆ ನಮ್ಮ ಹೆಮ್ಮೆಯ ಜಿಲ್ಲೆ ಮಂಡ್ಯ ಜಿಲ್ಲೆ ಮೂಲತಃ ಮೈಸೂರು ರಾಜ್ಯದಲ್ಲ ಇದ್ದಾಗ ಮೈಸೂರು ಮತ್ತು ಮಂಡ್ಯ ಸಂಪೂರ್ಣವಾಗಿ ಜೊತೆಯಲ್ಲಿತ್ತು. ಯಾವುದೇ ವಿಭಜನೆ ಆಗಿರಲಿಲ್ಲ ಮೈಸೂರು ರಾಜ್ಯದಲ್ಲಿ. ಮಂಡ್ಯ ಜಿಲ್ಲೆಯೂ ಮೈಸೂರು ಒಂದು ಭಾಗವಾಗಿತ್ತು. ತದಾದ ನಂತರ 1939 ಜನವರಿ 1ರಲ್ಲಿ ಮಂಡ್ಯ ಜಿಲ್ಲೆ ಮೈಸೂರು ಪೂರ್ವ ಭಾಗದಿಂದ ಬೇರ್ಪಟ್ಟು ಮಂಡ್ಯ ಜಿಲ್ಲೆ ಆಯಿತು. ಮಂಡ್ಯ ಜಿಲ್ಲೆ ಇತಿಹಾಸ ಏನು ಹೇಳ್ತದೆ? ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ 2-3 ಇತಿಹಾಸಗಳಿದೆ. ಮಂಡ್ಯ ಜಿಲ್ಲೆ ಮಾಂಡವ್ಯ ಋಷಿಮುನಿಗಳು ಬಂದು ಇಲ್ಲಿ ತಪಸ್ಸುಗೈದರು. ಅದರಿಂದ ಅದು ಮಾಂಡವ್ಯ ಹೋಗಿ ಮಂಡ್ಯ ಆಯಿತು. ವಿಷ್ಣುಪುರ ಅಂತಲೂ ಕರೀತಾರೆ ಇದಕ್ಕೆ. ಈ ರೀತಿ ಮೂಲತಃ 4-5 ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಒಂದಷ್ಟು ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಮಾಂಡವ್ಯ ಋಷಿಮುನಿಗಳು ತಪಸ್ಸು ಮಾಡಿರುವಂಥ ಜಾಗಕ್ಕೆ ಮಂಡ್ಯ ಅಂತ ಹೆಸರು ಬಂತು ಅಂತ ಒಂದಷ್ಟು ಹಿಸ್ಟ್ರಿಗಳು ಹೇಳ್ತಾರೆ. ಈ ಮಂಡ್ಯ ಜಿಲ್ಲೆ ರೂಪುಗೊಂಡಾದಕ್ಕಿಂತ ಮುಂಚೆ ಏನು ಇತಿಹಾಸ ಇತ್ತು, ಮಂಡ್ಯ ಜಿಲ್ಲೆ ಯಾವ ರಾಜಮನೆತನಗಳು ಆಳಿ ಹೋದರು, ಯಾವ ರೀತಿ ಬೆಳವಣಿಗೆ, ಯಾವ ರೀತಿ ಪ್ರೋಸೆಸ್ ಆಯಿತು ಅಂತ ಒಂದಷ್ಟು ನಮ್ಮ ಇದರಲ್ಲಿ ಏನಪ್ಪ, ನಮ್ಮ ಮಂಡ್ಯ ಜಿಲ್ಲೆನ ಗಂಗರು, ಚೋಳರು, ಹೊಯ್ಸಳರು. ಚೋಳರು ಒಂದಷ್ಟು ಕಾಲ ಏನು ಜಾಸ್ತಿ ಆಳಿಲ್ಲ. ತಲಕಾಡು ಮೇಲೆ ಯಾವಾಗ ಅವರು ಯುದ್ಧ ಮಾಡಿದ್ರು ಆ ಟೈಮಲ್ಲಿ ಈ ಗಂಗದೊರೆಗಳು ಯುದ್ಧ ಮಾಡಿ ಚೋಳರನ್ನ ಮೈಸೂರಿಂದ ಓಡಿಸಿದ್ರು. ಈಗ ಮೈಸೂರು ರಾಜ್ಯಗಳಲ್ಲಿ ಮೈಸೂರು ಸಂಸ್ಥಾನಕ್ಕೆ ಹೇಳ್ದಂಗಾದರೆ ಗಂಗರು ಆಳಿದ್ದಾರೆ, ಹೊಯ್ಸಳರು ಆಳಿದ್ದಾರೆ, ವಿಜಯನಗರ ಸಾಮ್ರಾಟರುಗಳು ಆಳಿದ್ದಾರೆ. ತದಾದ ನಂತರ ಮಧ್ಯ ಒಂದು ಶತಮಾನಗಳ ಕಾಲ ಇನ್ನು ಟಿಪ್ಪು ಸುಲ್ತಾನ್ ಅವರು ಒಂದಷ್ಟು ಆಳ್ವಿಕೆ ನಡೆಸಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣನೇ ರಾಜಧಾನಿಯಾಗಿ ಮಾಡ್ಕೊಂಡಿದ್ರು. ವಿಜಯನಗರ ಸಂಸ್ಥಾನದಲ್ಲೂ ನರಸರಾಜ ದೊರೆಯವರು ಶ್ರೀರಂಗಪಟ್ಟಣನೂ ಒಂದು ಕೇಂದ್ರ ಮಾಡ್ಕೊಂಡು ಆಳ್ವಿಕೆ ನಡೆಸಿದರು. ಸರಿಸುಮಾರು ಹೊಯ್ಸಳರ ಕಾಲದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದಷ್ಟು ಹೊಯ್ಸಳರ ದೇವಾಲಯಗಳು ಎಲ್ಲ ಇದೆ. ಜೈನರು ಸುಧಾ ನಮ್ಮ ಮೂಲತಃ ಮಂಡ್ಯ ಜಿಲ್ಲೆಯಲ್ಲಿ ಜೈನರು ಸುಧಾ ಇದ್ದರು ಅನ್ನೋ ಒಂದಷ್ಟು ಕುರುಹುಗಳು ಈಗಲೂ ಇದೆ. ಆದರೆ ಮಂಡ್ಯ ಜಿಲ್ಲೆಯ ಒಟ್ಟು ವಿಸ್ತೀರ್ಣ ಏನು, ಯಾವ ರೀತಿ ಯಾವ ತಾಲೂಕುಗಳಿವೆ, ಒಟ್ಟು ವಿಸ್ತೀರ್ಣ ಏನು, ಅದರಲ್ಲಿ ಎಂತಕ್ಕೆ ಇದು ಮಾಡ್ತಾ ಇದ್ದಾರೆ, ಎಷ್ಟು ತಾಲೂಕುಗಳಿದೆ, ಅದರ ಪ್ರತಿನಿಧಿಗಳು ಯಾರು, ಯಾವ್ಯಾವ ರೀತಿ ಇದಿದೆ ಅನ್ನೋದಾದರೆ, ಇವಾಗ ಮಂಡ್ಯ ಜಿಲ್ಲೆಯ ಒಟ್ಟು ವಿಸ್ತೀರ್ಣ 4,97,273 ಹೆಕ್ಟೇರ್ ಭೌಗೋಳಿಕ ಪ್ರದೇಶನ ಹೊಂದಿದೆ. ಈ ಮಂಡ್ಯ ಜಿಲ್ಲೆಯ ಭೌಗೋಳಿಕ ಪ್ರದೇಶದಲ್ಲಿ ಅರ್ಧದಷ್ಟು ಕೃಷಿಗೆ ಉಪಯೋಗಿಸ್ತಾರೆ. ನೀವು ಏನೇ ನಗರಾಭಿವೃದ್ಧಿಗಳು ಎಲ್ಲನೂ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೂ, ಯಾವುದೇ ಜಿಲ್ಲೆನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೂ ಅತಿ ಹೆಚ್ಚು ಮಂಡ್ಯ ಜಿಲ್ಲೆಯಲ್ಲಿ ವ್ಯವಸಾಯಕ್ಕೆ ಮುಡುಪಾಗಿಟ್ಟಿರುವಂತಹ ಜಾಗಗಳು ನಿಮ್ಮ ಭೌಗೋಳಿಕ ವಿಸ್ತೀರ್ಣದಲ್ಲಿ ಅರ್ಧ ಭಾಗ ಇದೆ. ಅಂದರೆ 2,47,000 ಹೆಕ್ಟೇರ್ ಪ್ರದೇಶಗಳು ಏನು ಕೃಷಿಗೆ ಉಪಯೋಗಿಸ್ತಾರೆ. ಅದರಲ್ಲೂ ನದಿಗಳ ಮೂಲ ಏನು ಈಗ ಇಷ್ಟೊಂದು ಕೃಷಿ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ತಕ್ಕನಾಗಿ ನೀರು ಸೋರ್ಸ್ ಇರಬೇಕು ತಾನೆ. ಭೂಮಿ ಇದೆ ಅಂದ ಮಾತ್ರಕ್ಕೆ ಎಲ್ಲ ಮಾಡೋಕ್ಕಾಗಲ್ಲ. ಭೂಮಿ ಎಲ್ಲ ಕಡೆಯೂ ಇರ್ತದೆ. ಅದಕ್ಕಾಗುವಂಥ ನೀರು ಜಲ ಕಾವೇರಿ ನದಿಗಳ ಮೂಲಗಳು ಏನೇನಿದೆ ಅಂದರೆ, ನದಿಗಳು ಬಂದು ಕಾವೇರಿ ಇದೆ, ಹೇಮಾವತಿ ಇದೆ, ಅದರಷ್ಟು ಉಪನದಿಗಳು ವೈಷ್ಣವಿ
ಮತ್ತು ಲೋಕಭಾವನಿ ನದಿಗಳಿಂದ ನೀರು ಸರಬರಾಜು ಆಗ್ತಾ ಇದೆ. ಅದರಲ್ಲಿ ನಿಮಗೆ 88 ಲಕ್ಷ ಹೆಕ್ಟೇರ್ ಪ್ರದೇಶ ಕಾವೇರಿ ನೀರಾವರಿ ಇದೆ, 16,000 ಹೆಕ್ಟೇರ್ ಪ್ರದೇಶ ಹೇಮಾವತಿ ಉಪನದಿ ಲೋಕಭಾವನಿ. ಅಂದಷ್ಟು ಪ್ರದೇಶಗಳಿಂದ ಈ ಮೇಜರಾಗಿ ಭತ್ತ ಮತ್ತು ಕಬ್ಬುಗಳನ್ನ ಮೇಜರಾಗಿ ಬೆಳೀತಾ ಇದ್ರು. ಈಗ ಮೂಲತಃ ಕಾಲಕ್ರಮೇಣ ಏನಾಗ್ತಾ ಇದೆ ಅಂದರೆ ಈಗಿನ ಇದಕ್ಕೆ ಒಂದು ಲೇಬರ್ ಸಮಸ್ಯೆಗಳು ಜಾಸ್ತಿಯಾಗಿ, ಆಮೇಲೆ ಕೆಲಸ ಮಾಡುವ ಕೂಲಿ ಕಾರ್ಮಿಕರ ಅಭಾವ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲ ತೋಟ ಮಾಡ್ತಾ ಇದ್ದಾರೆ. ತೆಂಗು ಮತ್ತು ಅಡಿಕೆ ಬೆಳೆಗಳನ್ನ ಮೇಜರಾಗಿ ಈಗ ಸ್ಟೆಪ್ ಬೈ ಸ್ಟೆಪ್ಪು ಫೋಕಸ್ ಮಾಡ್ತಾ ಇದ್ದಾರೆ. ಈಗ ಮೂಲತಃ ಭತ್ತ ರಾಗಿ ಮತ್ತು ಕಬ್ಬು ಮೇಜರಾಗಿ, ಸಕ್ಕರೆ ನಾಡು ಮಂಡ್ಯ ಅಂದರೆ ಕಬ್ಬನ್ನು ಬೆಳೀತಾಯಿದ್ರು. ಅದಕ್ಕೂ ಬೆಂಬಲ ಬೆಲೆ ಸಿಗದೇ ಅದು ಭಾಳ ಸಮಸ್ಯೆಗಳು. ಕಬ್ಬು ಬೆಳೆಯುವ ರೈತರುಗಳು ಅದು ಭಾಳ ಇದೆ. ಅದನ್ನೊಂದು ಬೇಕಾದ್ರೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕಬ್ಬು ಬೆಳೆಯೋಕ್ಕೆ ಎಷ್ಟು ಖರ್ಚು ಬೀಳುತ್ತೆ, ಎಷ್ಟು ಕಷ್ಟಪಡಬೇಕು ರೈತರು ಅಂದರೆ ಅದನ್ನು ಕಬ್ಬು ಬೆಳೆಯೋರಿಗೆ ಗೊತ್ತೋದು. ಅದಾದಮೇಲೆ ಕಡಿಯೋ ಟೈಮ್ಗೆ ಈ ಆಲೆ ಮನೆಗಳು, ಈ ಫ್ಯಾಕ್ಟ್ರಿಯವರು, ಫೀಲ್ಡ್ ಮ್ಯಾನು, ಆ ಸಮಸ್ಯೆಗಳು ನೀವು ಭಾಳ ಇದೆ. ಅದನ್ನು ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ರೀತಿ ಆದರೆ ಕಾವೇರಿ ಏನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನೇನು ಐತಿಹಾಸಿಕ ಪ್ಲೇಸ್ಗಳು, ಹೊಯ್ಸಳರ ಕಾಲದಲ್ಲಿ ಒಂದಷ್ಟು ದೇವಸ್ಥಾನಗಳಿವೆ. ಹಾಗೆ ಇನ್ನು ಮತ್ತು ನಾನು ಒಂದು ಲೀಸ್ಟು ಸುಧಾ ಮಾಡಿದ್ದೆ. ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು ಮಂಡ್ಯ, ಅತಿ ಹೆಚ್ಚು ಕಬ್ಬು ಬೆಳೀತಾರೆ. ಮಾಂಡವ್ಯ ಅದು ಆಗ್ತು. ಮಂಡ್ಯ ಜಿಲ್ಲೆ ರೂಪುಗೊಂಡಿದ್ದು 1939ರಲ್ಲಿ ಜನವರಿ 1ರಲ್ಲಿ ಮಂಡ್ಯ ಜಿಲ್ಲೆ ರೂಪುಗೊಂಡಾಯಿತು. ಗಂಗರು, ಹೊಯ್ಸಳರು, ಮೈಸೂರು ಒಡೆಯರು ಆಳ್ವಿಕೆ ನಡೀತು. ಟಿಪ್ಪು ಸುಲ್ತಾನ್ ಒಂದಷ್ಟು ಆಡಿದ್ರು. 1930ರಲ್ಲಿ ನೋಡಿ, 1930ರಲ್ಲಿ ಆಗಿನ ಮೈಸೂರು ಒಡೆಯರ್ ಫ್ಯಾಮಿಲಿಯನ್ನು ಆಳ್ವಿಕೆ ನಡೆಸ್ತಾ ಇತ್ತು. ಆಗಿನ್ನೂ ಇದಾಗಿರಲಿಲ್ಲ, ಏನಪ್ಪ ಕರ್ನಾಟಕ ರಾಜ್ಯ ಇದಾಗಿರಲಿಲ್ಲ, ಮೈಸೂರು ರಾಜ್ಯ ಇತ್ತು. ಆ ಟೈಮಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರು ದಿವಾನರಾಗಿದ್ದರು. ಸರ್ ಎಂ ವಿಶ್ವೇಶ್ವರಯ್ಯರವರು ಆಲ್ರೆಡಿ ದಿವಾನರಾಗಿ ಏನಪ್ಪ ನಿವೃತ್ತಿ ಹೊಂದಿದ್ರು. ಅದರಲ್ಲೂ ಸುಧಾ ಮೈಸೂರು ಮಹಾರಾಜರು ಕೋರಿಕೆ ಮೇರೆಗೆ ಹೋಗಿ ಅವ್ರು ಬಂದು ಒಂದು ಪ್ಲ್ಯಾನಿಂಗ್ ಮಾಡಿ 1930ರಲ್ಲಿ KRS ಕಾವೇರಿ ನದಿಯ ಅಡ್ಡಲಾಗಿ ಒಂದು ಡ್ಯಾಮ್ ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ಕಂಡ್ರೆ ಮಂಡ್ಯ ಜಿಲ್ಲೆಗೆ ಒಂದು ಕೃಷಿ ಕ್ರಾಂತಿ ಅಂತ ಮಾರ್ಪಾಟಾಗಿದ್ದೆ. ಅಲ್ಲಿಂದ ಆ ಡ್ಯಾಮು ಆ ಡ್ಯಾಮು ಕಟ್ಟಿ ಹರಿಯೋ ನೀರನ್ನು ಸ್ಟಾಪ್ ಮಾಡಿ ಡ್ಯಾಮ್ ಕಟ್ಟಿದ್ಮೇಲೆ ಅಲ್ಲಿಂದ ಎಡಬಲ ಕಾವೇರಿ ನೀರು, ಹೇಮಾವತಿ ನೀರನ್ನು ಎಲ್ಲ ಜಲಮೂಲಗಳನ್ನು ಇಂಪ್ರೂವ್ ಮಾಡಿ ಹಸಿರು ಕ್ರಾಂತಿ ಆದಂಗೆ ಮಂಡ್ಯ ಜಿಲ್ಲೆಯಲ್ಲಿ ಆ ಟೈಮಲ್ಲಿ ಹಸಿರು ಕ್ರಾಂತಿ ಆಯಿತು. ನಿಮಗೆ ಗೊತ್ತಿರೋಂಗೆ ಈಗ ಹೇಳಿದೆ, ಕಾವೇರಿ, ಹೇಮಾವತಿ, ಸಿಂಸಾ ಒಂದಷ್ಟು ಮದ್ದೂರು ಭಾಗದಲ್ಲಿ ಒಂದು ಸ್ವಲ್ಪ ಸಿಂಸಾ ಇದೆ. ಅದು ಏನು ಆಲ್ರೆಡಿ ಅದು ಹರಿಯುವ ನದಿ ಮೂಲ ಕ್ಷೀಣಿಸ್ಬಿಟ್ಟಿದೆ. ಅದರಲ್ಲಿ ಈಗ ನಗರಾಭಿವೃದ್ಧಿ ಆಗ್ತಾ ಮೋರಿ ನೀರನ್ನೇ ಸಿಂಸಾ ನದಿಗೆ ನಾನು ಒಂದು ಸಾರಿ ನೋಡಿದೆ, ಭಾಳ ಇದಾಗಿದೆ. ಅದಾದ ನಂತರ ಮಂಡ್ಯ ಜಿಲ್ಲೆಯಲ್ಲಿ ಏನು ಉದ್ಯೋಗ, ಮಂಡ್ಯ ಜನತೆಗಳು ಮೋಸ್ಟ್ ಆಫ್ ಆಲ್ ಏನೇನು ಉದ್ಯೋಗದಲ್ಲಿ ತುಂಬ ಉದ್ಯಮಗಳು ಇದೆ, ಮಾಡ್ತಾಯಿದ್ದಾರೆ, ಉದ್ಯೋಗಗಳು ಮಾಡ್ತಾಯಿರ್ತಾರೆ, ಮತ್ತು ಏನಪ್ಪ ಬಿಸ್ನೆಸ್ಗಳು ಮಾಡ್ತಾಯಿದ್ದಾರೆ. ಮಂಡ್ಯ ಜನತೆಗಳು ಸ್ವಾಭಿಮಾನಿ ಜನತೆಗಳು, ಸ್ವಾಭಿಮಾನಕ್ಕೆ ಹೆಚ್ಚು ಒತ್ತು ಕೊಡುವಂಥ ಜನತೆಗಳು ಮಂಡ್ಯ ಜಿಲ್ಲೆ ಜನಗಳು. ಅವ್ರಿಗೆ ಮೂಲ ಏನಂದರೆ ಎಲ್ಲ ಥರ ಉದ್ಯೋಗ ಎಲ್ಲ ಕ್ಷೇತ್ರದಲ್ಲೂ ಅವರೇ ಮಂಡ್ಯ ಜಿಲ್ಲೆಯ ಜನತೆಗಳು. ಅದಾದ್ರೂ ಕೃಷಿಗೆ ಒಂದು ಸ್ವಲ್ಪ ಕೃಷಿ, ನೆಮ್ಮದಿ ಜೀವನ ಕೃಷಿ ಅಂತೇಳಿ ಕೃಷಿಗೆ ಜಾಸ್ತಿ ಉದ್ಯೋಗನ ಮಾಡ್ತಾಯಿದ್ದಾರೆ. ಇದು ಮಂಡ್ಯ ಜಿಲ್ಲೆ ಕೇಂದ್ರ. ಮಂಡ್ಯ ಏನಿದೆ ಅದು ರಾಜಧಾನಿ ಬೆಂಗಳೂರಿನಿಂದ 96 ಕಿಲೋಮೀಟರ್, ಬೆಂಗಳೂರಿನಿಂದ 96 ಕಿಲೋಮೀಟರ್ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು, ಕೇಂದ್ರ ಭಾಗ ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣದಿಂದ 96 ಕಿಲೋಮೀಟ್ರು ನಮ್ಮ ಮಂಡ್ಯ ಬಸ್ ನಿಲ್ದಾಣಕ್ಕೆ ಆಗ್ತದೆ. ಮೈಸೂರಿಂದ ಎಷ್ಟು ಕಿಲೋಮೀಟ್ರು? ಮೈಸೂರಿಂದ 45 ಕಿಲೋಮೀಟ್ರ್ ಇದೆ. ಮಂಡ್ಯ ಕೇಂದ್ರ ಭಾಗ ಅಷ್ಟು ಕಿಲೋಮೀಟ್ರ್ ಇದೆ. ಮಂಡ್ಯ ಜಿಲ್ಲೆಯ ನಗರ ಕಡಿಮೆನೇ. ಮಂಡ್ಯ ಅದೇ ಹೇಳಿಲ್ವಾ, ಕೃಷಿ ಭಾಗನೇ ಜಾಸ್ತಿ ಇದೆ, ನಗರಾಭಿವೃದ್ಧಿಗಳು ಕಡಿಮೆ ಇದೆ, ನಗರ ವಾಸ ಸ್ಥಳಗಳು ನಗರಗಳು ಕಡಿಮೆ ಇದೆ.
ಅದಾದಮೇಲೆ ಮಂಡ್ಯದಲ್ಲಿ ಏನು ಮೇಜರಾಗಿ ಮಂಡ್ಯ ಟೌನ್ ಕೇಂದ್ರ ಏನಿದೆ ಆ ಕೇಂದ್ರನೂ ಸೇರಿಸ್ಕೊಂಡಂಗೆ 7 ತಾಲೂಕುಗಳು ಮಂಡ್ಯದಲ್ಲಿ ಇದೆ. ಯಾವುದ್ಯಾವುದು? ಮಂಡ್ಯ, ಮದ್ದೂರು, ಮಳವಳ್ಳಿ, ನಾಗಮಂಗಲ, ಕೆ ಆರ್ ಪೇಟೆ, ಪಾಂಡವಪುರ, ಶ್ರೀರಂಗಪಟ್ಟಣ. 7 ತಾಲೂಕುಗಳು ಈಗ ಪ್ರೆಸೆಂಟ್ಲಿ ಇರುವಂಥದ್ದು. 7 ತಾಲೂಕುಗಳು ಜನಪ್ರತಿನಿಧಿಗಳು ಈಗ ನೀವು ಎಲೆಕ್ಟ್ ಮಾಡಿರೋದು, ಜನತೆಗಳು ಎಲೆಕ್ಟ್ ಮಾಡಿ ಕಳಿಸಿರುವಂಥ ಸಿಟ್ಟಿಂಗ್ MLAಗಳು. ಒಂದಷ್ಟು ಜನಗಳು ಒಂದು ಕೆಲಸಗಳನ್ನ ಮಾಡ್ತಾಯಿದ್ದಾರೆ, ಇಲ್ಲ ಚೆನ್ನಾಗಿ ಇದೆ. ಸಿಟ್ಟಿಂಗ್ MLAಗಳು ಯಾರ್ಯಾರು ಅಂದರೆ ಮಂಡ್ಯಕ್ಕೆ ರವಿ ಗಣಿಗ ಅಂತ, ಕೆ ಆರ್ ಪೇಟೆ HT ಮಂಜು ಅವರು, ಮದ್ದೂರು ಉದಯ್ ಕುಮಾರ್ ಅವರು, ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು, ನಾಗಮಂಗಲ N ಚಲುವರಾಯಸ್ವಾಮಿರು. ಹೌದು, ಈಗ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ಕೃಷಿ ಮಂತ್ರಿ ಆಗಿದ್ದಾರೆ. ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ರೈತರಿಗೆ ಒಂದಷ್ಟು ಒತ್ತು ಕೊಡ್ತಾ ಇದ್ದಾರೆ. ಅದಾದಮೇಲೆ ಪಾಂಡವಪುರದ ಯುವ ನಾಯಕರು KS ಪುಟ್ಟಣ್ಣಯ್ಯವರು, ಪಾಂಡವಪುರದ ಇವರು. ಶ್ರೀರಂಗಪಟ್ಟಣದಲ್ಲಿ ರಮೇಶ್ ಬಂಡಿ ಸಿದ್ದೇಗೌಡರು ಈಗ ಪ್ರೆಸೆಂಟ್ಲಿ ಸಿಟ್ಟಿಂಗ್ MLAಗಳು. ಹೌದು, ಇತಿಹಾಸ ನಾನು ಹೇಳ್ತಾ ಇದ್ದೆ, ಗಂಗರು ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದವರು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ಭಾಗಗಳನ್ನ ಆಳ್ವಿಕೆ ನಡೆಸಿದ್ರು ಅಂತ. ಸುಮಾರು 11ನೇ ಶತಮಾನದಲ್ಲಿ ಗಂಗರು ಆಳ್ವಿಕೆ ನಡೆಸ್ತಾಯಿದ್ರು. 11ನೇ ಶತಮಾನದಲ್ಲಿ ಸುಮಾರು 2 ಶತಮಾನಗಳ ಕಾಲ ಗಂಗರು ನಮ್ಮ ಜಿಲ್ಲೆಯನ್ನು ಆಳ್ವಿಕೆ ನಡೆಸಿದ್ರು ಅಂತ ಇತಿಹಾಸದಲ್ಲಿ ನಾನು ಕಲೆಕ್ಟ್ ಮಾಡಿರೋದು. ಇದ್ಯಾವುದು ನಾನು ಊಹೆಪೋಹ ಮಾಡ್ಕೊಂಡು ಹೇಳ್ತಾ ಇರೋದಲ್ಲ, ನಾನು ಒಂದಷ್ಟು ಮಾಹಿತಿಗಳನ್ನ ತಗೊಂಡೇ ಮಾತಾಡ್ತಾ ಇರೋದು. ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಈ ಥರ ಇದೆ ಅನ್ನೋದನ್ನು ಕಲೆಕ್ಟ್ ಮಾಡಿ ಒಂದಷ್ಟು ಮಾಹಿತಿನ ಹೇಳ್ತಾ ಇರೋದು. ಅದಾದಮೇಲೆ ನಿಮ್ಗೆ ಗೊತ್ತು, ಈಗ ನಮ್ಮ ಇಡೀ ಏಷ್ಯಾ ಖಂಡ ಏನಿದೆ, ಆ ಏಷ್ಯಾ ಖಂಡಕ್ಕೆ ಏಷ್ಯಾ ಖಂಡಕ್ಕೆ ಮೊದಲ ವಿದ್ಯುತ್ ಸ್ಥಾವರ ಜಲವಿದ್ಯುತ್ ಅಂದರೆ ಜಲಪಾತದ ನೀರಿನ ರಭಸಕ್ಕೆ ಕರೆಂಟ್ ಉತ್ಪಾದನೆ ಮಾಡುವಂತಹ ಒಂದು ಕೇಂದ್ರನ ಮಾಡಿದವರು ಬ್ರಿಟಿಷರ ಕಾಲದಲ್ಲಿ. KGF ಅಲ್ಲಿ ಗೋಲ್ಡ್ ಮೈನಿಂಗ್ಸ್ ನಡೆಸ್ತಾಯಿದ್ರು. ಅದಕ್ಕೆ ಬೇಕಾಗುವಂಥ ಪೂರಕ ಕರೆಂಟ್ಗೋಸ್ಕರನೇ ಇಲ್ಲಿಂದ ಜಲವಿದ್ಯುತ್ ಸ್ಥಾವರದಿಂದ ಕರೆಂಟ್ ಸಪ್ಲೈ ಮಾಡೋಕ್ಕೆ ಇಡೀ ಏಷ್ಯಾದಲ್ಲೇ ನಿಮಗೆ ಹೇಳೋದನ್ನು ಅರ್ಥ ಮಾಡ್ಕೊಂಡು, ಇಡೀ ಏಷ್ಯಾದಲ್ಲೇ ಜಲವಿದ್ಯುತ್ ಸ್ಥಾವರಗಳನ್ನ ಸ್ಥಾಪನೆ ಮಾಡಿದ್ರು. ಅದು 1902ರಲ್ಲಿ ಮಾಡಿದ್ರು. ತದಾದ ನಂತರ ನಿಮಗೆ ಹೇಳಿದೆ 1930ರಲ್ಲಿ ಡ್ಯಾಮ್ ಕಟ್ಟಿದ್ರು. ಡ್ಯಾಮ್ ಕಟ್ಟಿದ ಮೇಲೆ ಅದರದ ತಡೆಗಟ್ಟಿ ನದಿ ನೀರನ್ನ ತಡೆಗಟ್ಟಿ ನಿಲ್ಲಿಸಿ ಡ್ಯಾಮ್ ಮಾಡಿದ್ಮೇಲೆ ಅದರಿಂದ ಹೊರ ಹರಿವು ಕಳಿಸ್ಬೇಕು ತಾನೆ, ಜನಗಳಿಗೆ ರೈತರುಗಳಿಗೆ ಅನುಕೂಲ ಆಗುವಂಥ ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿಶ್ವೇಶ್ವರ ನಾಲೆ VC ಕ್ಯಾನಲ್ನ ತೋರಿಸಿದ್ರು ಮಹಾರಾಜರು. ಅದಾದ ಮೇಲೆ ಒಂದಷ್ಟು ಭಾಗ ಈ ಕಡೆ ಹೋಗ್ತಾ ಮಂಡ್ಯ ಭಾಗಕ್ಕೆ ನೀರು ಸಪ್ಲೈ ಆಗಬೇಕಾದ್ರೆ ಮಧ್ಯದಲ್ಲೇ ಒಂದು ಬೆಟ್ಟ ಸಿಕ್ತು, ಟನಲ್ಲು. ಆ ಬೆಟ್ಟ ಸಿಕ್ಕಿದ್ಕೆ ಆ ಬೆಟ್ಟದಲ್ಲಿ ಕೊರದಿ ತೆಗಿಯೋಕ್ಕಾಗ್ದೇ ಕಾಲುವೆ ಮಾಡೋಕ್ಕಾಗೋದಿಲ್ಲ ಕೆನಲ್ ಅನ್ನೋ ಉದ್ದೇಶಕ್ಕೆ ಟನಲ್ ಕೊರೆಸಿದ್ರು. ನೋಡ್ರಿ, ಮಹಾರಾಜರು ಅಂಥ ಕಾಲದಲ್ಲೇ ಅಂಡರ್ಗ್ರೌಂಡು ಟನಲ್ ಗುಹಾಂತರ ನೀರು ಕಳಿಸುವಂಥ ಒಂದು ಇದನ್ನು ಮಾಡಿಸಿದ್ರು. 1932ರಲ್ಲಿ ಹುಲಿಕೆರೆ ಟನಲ್. ಈಗಲೂ ನೀವು ನೋಡ್ಬೋದು, ಹುಲಿಕೆರೆ ಟನಲ್ಲು ಇದೆ, ಹೋಗ್ತಾ ಇದೆ, ಅಲ್ಲೇ ನೀರು ಇದಾಗ್ತಾ ಇದೆ, ಇನ್ನೂ ಚೆನ್ನಾಗಿದೆ. ಅದು ಮಹಾರಾಜರು ಕೊಡುಗೆ ಮಂಡ್ಯ ಜಿಲ್ಲೆಗೆ ಟನಲ್ಲು. ಅದಾದಮೇಲೆ 1938ರಲ್ಲಿ ಈ ಶಿವಪುರದಲ್ಲಿ ನಮ್ಮ ಒಂದು ಸ್ವತಂತ್ರ ಪೂರ್ವದಲ್ಲಿ ಫ್ರೀಡಮ್ ಫೈಟರ್ಸ್ ಅಂದರೆ ಸ್ವತಂತ್ರ ಹೋರಾಟಗಾರರು ತ್ರಿವರ್ಣ ಧ್ವಜನ ಆ ಶಿವಪುರದಲ್ಲಿ ಆರಿಸಿದ್ರಂತೆ. ಅದಾದ ಹಿಸ್ಟ್ರಿ ಇದೆ, ಅದು ನಾನು ಕಂಪ್ಲೀಟಾಗಿ ಕಲೆಕ್ಟ್ ಮಾಡಿಲ್ಲ, ಅದನ್ನು ನೋಡಿಲ್ಲ. ಅದು ಕಲೆಕ್ಟ್ ಮಾಡಿ ಇನ್ನೊಂದು ವಿಡಿಯೋ ಬೇಕಾದರೆ ಅದನ್ನು ಮಾಡ್ತೀನಿ. ಅದನ್ನು ಸತ್ಯಸೌಧ ಅಂತಲೂ ಅನ್ಬೋದು. ಸಾಲ್ಟ್ ಸತ್ಯಾಗ್ರಹ ನಾನು ಓದಿರೋ ನೆನಪು, ಸಾಲ್ಟ್ ಸತ್ಯಾಗ್ರಹನೂ ಹಮ್ಮಿಕೊಂಡಿದ್ರು ಅಲ್ಲಿಂದ ಅನ್ನೋದು ಒಂದು ಹಿಸ್ಟ್ರಿ ಇದೆ ಶಿವಪುರದಲ್ಲಿ. ಅದಾದಮೇಲೆ ನಾನು ಹೇಳಿದೆ ಹೊಯ್ಸಳರ ಕಾಲದಲ್ಲಿ ಮೈಸೂರಿನಿಂದ ಹೊಯ್ಸಳರು ಏನು ಮಾಡಿದ್ರು,
ಚೋಳರು ತಮಿಳುನಾಡು ಭಾಗದಿಂದ ಮೈಸೂರಿನ ತಲಕಾಡು ಭಾಗಕ್ಕೆ ಆಕ್ರಮಣ ಮಾಡ್ಕೊ ಬರ್ತಾಯಿದ್ರು ಮೈಸೂರಿನ ಇದರಲ್ಲಿ. ಆ ಟೈಮಲ್ಲಿ ಗಂಗರು ಆಳ್ವಿಕೆ ನಡೀತಿದ್ದು ಒಂದಷ್ಟೇ ಅಲ್ಲಲ್ಲೇ ಹೊಯ್ಸಳರ ಆಳ್ವಿಕೆನೂ ಇತ್ತು. ಮೈಸೂರಿನ ಭಾಗದಲ್ಲಿ ಚೋಳರನ್ನು ತಲಕಾಡಿಂದ ಓಡಿಸ್ದೆ ಹೊಯ್ಸಳರು. ವಿಷ್ಣುವರ್ಧನ ಬಿಟ್ಟಿದೇವ ವಿಷ್ಣುವರ್ಧನ ಅವರು ಓಡಿಸಿದ್ರು. ವಿಜಯನಗರದ ಸಾಮ್ರಾಜ್ಯ ಯಾರು ಈ ಮೈಸೂರಿನ ಮಂಡ್ಯ ಭಾಗ ಮೈಸೂರು ಭಾಗವನ್ನು ಯಾರು ಆಳ್ವಿಕೆ ನಡೆಸ್ತಿದ್ರು? ವಿಜಯನಗರದ 3ನೇ ರಾಜವಂಶಸ್ಥ ಸ್ಥಾಪಕ ಯಾರಿದ್ರು? ನರಸರಾಜರು. ಯಾವಾಗ 1945ರಲ್ಲಿ ಶ್ರೀರಂಗಪಟ್ಟಣವನ್ನು ವಶಪಡಿಸ್ಕೊತಾರೆ. ಶ್ರೀರಂಗಪಟ್ಟಣ ವಶಪಡಿಸ್ಕೊಂಡು ಸುಮಾರು 1 ಶತಮಾನಗಳ ಕಾಲ, ಎಷ್ಟರಲ್ಲಿ 1495ರಿಂದ 1 ಶತಮಾನಗಳ ಕಾಲ ಆಳ್ವಿಕೆ ನಡೆಸ್ತಾರೆ. ತದಾದ ನಂತರ ಏನಿದೆ ಈಗ ಆಮೇಲೆ 4th ಆಂಗ್ಲೋ ವಾರು ಬರುತ್ತೆ. ಟಿಪ್ಪು ಸುಲ್ತಾನ್ ಅವರು ಆಳ್ವಿಕೆನೂ 1515ನೇ ಶತಮಾನದಲ್ಲೇ ಬರ್ತದೆ. ಅದೊಂದು ಬೇರೆ ಹಿಸ್ಟ್ರಿ ಇದೆ, ಅದನ್ನು ಬೇಕಾದರೆ ಇದು ಮಾಡ್ತೀನಿ. ಒಂದಷ್ಟು ಮೇಯ್ನು ಮಾಹಿತಿಗಳನ್ನ ನಾನು ಹೇಳ್ತಾ ಇದ್ದೀನಿ. ತದಾದ ನಂತರ 1610ರಿಂದ ಈಗ ಏನು ಒಡೆಯರ್ ಆಳ್ವಿಕೆ ಏನು ನಡೀತಾ ಇದೆ ಅದು ರಾಜ ಒಡೆಯರ್ ತಿರುಮಲ 2 ಅನ್ನೋರು ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ರಾಜ ಆಳ್ವಿಕೆ ಕಂಟಿನ್ಯೂ ಆಗಿ ಈಗಿನ ಒಡೆಯರ್ ಫ್ಯಾಮಿಲಿ ಆಳ್ವಿಕೆ ನಡೆಸ್ತಾ ಇದೆ. ಮಂಡ್ಯ ಜಿಲ್ಲೆಯ ನೆರೆ ಜಿಲ್ಲೆಗಳು ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಜಿಲ್ಲೆ ಇದೆ ಅನ್ನೋದಾದರೆ, ದಕ್ಷಿಣಕ್ಕೆ ಈಗೇನು ನೀವು ಮಂಡ್ಯ ಕೇಂದ್ರನ ಇಟ್ಕೊಂಡಾದ್ರೆ ದಕ್ಷಿಣ ಭಾಗಕ್ಕೆ ಏನಿದೆ ಈ ಮೈಸೂರು ಮತ್ತು ಚಾಮರಾಜನಗರ ದಕ್ಷಿಣ ಭಾಗಕ್ಕಿದೆ. ಇನ್ನು ಪಶ್ಚಿಮಕ್ಕೆ ಈ ಕಡೆ ಹಾಸನ ಇದೆ. ಅದಾದಮೇಲೆ ನಿಮಗೆ ಉತ್ತರಕ್ಕೆ ತುಮಕೂರಿದೆ. ಪೂರ್ವಕ್ಕೆ ಬೆಂಗಳೂರು ಬೆಂಗಳೂರು ದಕ್ಷಿಣ. ಮೊದಲು ಗ್ರಾಮಾಂತರ ಇತ್ತು, ಬೆಂಗಳೂರು ದಕ್ಷಿಣ. ಮೊದಲು ರಾಮನಗರ ಇತ್ತು. ಈಗಿನ ಇದರಲ್ಲಿ ಬೆಂಗಳೂರ ದಕ್ಷಿಣ ಮಾಡ್ಕೊಂಡ್ರು ರಾಮನಗರನ. ಅದು ಬೆಂಗಳೂರಿಗೆ ಅಟ್ಯಾಚ್ಡ್. ಈ ಕಡೆ ನೀವು ಪೂರ್ವಕ್ಕೆ ಬೆಂಗಳೂರಿದೆ, ಉತ್ತರಕ್ಕೆ ತುಮಕೂರಿದೆ, ಪಶ್ಚಿಮಕ್ಕೆ ಹಾಸನ ಇದೆ, ಮತ್ತು ದಕ್ಷಿಣಕ್ಕೆ ಮೈಸೂರು ಮತ್ತು ಚಾಮರಾಜನಗರ ಅಟ್ಯಾಚ್ ಆಗುತ್ತೆ. ಮೇಜರಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೇಜರಾಗಿ ಯಾವ ಧರ್ಮದ ಜನಗಳು ಜಾಸ್ತಿ ಇದ್ದಾರೆ? ಮೇಜರಾಗಿ ನಮ್ಮ ಇದರಲ್ಲಿ ಹಿಂದೂ ಸಮುದಾಯ, ಹಿಂದೂ ಧರ್ಮಗಳ ಜನತೆಗಳು ಭಾಳ ಜನ ಇದ್ದಾರೆ. 95% ಹಿಂದೂಗಳಿದ್ದಾರೆ. ಅದಾದ ಮೇಲೆ ಮುಸ್ಲಿಂ ಬಾಂಧವರಿದ್ದಾರೆ, ಅವರೊಂದು 5%, ಅವರೊಂದು 4% ಇದ್ದಾರೆ. ಇನ್ನು ಕ್ರಿಶ್ಚಿಯನ್ಸ್ 1%, ಅದರ್ಸು ಜೈನರು ಬೌದ್ಧರು ಅವರೊಂದು 5% ಇದ್ದಾರೆ. ಮೇಜರಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣ ಕನ್ನಡವನ್ನೇ ಮಾತಾಡುವಂಥ ಯಾವುದಾದ್ರು ಒಂದು ಜಿಲ್ಲೆ ಅಂತ ಇದ್ದರೆ ಅದು ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕನ್ನಡನೇ ಉಪಯೋಗಿಸ್ತಾರೆ, ಕನ್ನಡನೇ ಮಾತಾಡ್ತಾರೆ. ಅದರ್ ಲ್ಯಾಂಗ್ವೇಜ್ ಅವ್ರಿಗೆ ಬರಲ್ಲ ಅಂತಲ್ಲ, ಬರುತ್ತೆ. ಆದರೂ ಕನ್ನಡಕ್ಕೆ ಭಾಳ ಒತ್ತು ಕೊಟ್ಟು ಕನ್ನಡನೇ ಉಪಯೋಗಿಸ್ತಾರೆ, ಮಾತಾಡ್ತಾರೆ. ಅದಾದಮೇಲೆ ಕನ್ನಡನ 92-95% ಕನ್ನಡನೇ ಮಾತಾಡ್ತಾರೆ. ಒಂದಷ್ಟು ಉರ್ದು ಇದೆ, ತಮಿಳ್ 1% ಇದೆ, ತೆಲುಗು ಮತ್ತು ಸಣ್ಣ ಪುಟ್ಟ ಇನ್ನು ಅದರ್ ಲ್ಯಾಂಗ್ವೇಜಸ್ಸು 1% ಇದೆ. ಇದಾದ ಮೇಲೆ ನಮ್ಮ ಮಂಡ್ಯದಿಂದ ಉನ್ನತ ಶ್ರೇಣಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವರು ಉನ್ನತವಾಗಿ ಬೆಳೆದಿದ್ದಾರೆ ಅನ್ನೋದಾದರೆ, ಮಂಡ್ಯ ಜಿಲ್ಲೆಯಲ್ಲಿ ಸಿನಿಮಾ ಕ್ಷೇತ್ರ ಇವಾಗ ಸಿನಿಮಾ ಕ್ಷೇತ್ರ ನಿಮಗೆ ಚಿತ್ರರಂಗ ಎಂಟರ್ಟೈನ್ಮೆಂಟ್ ಥೀಮ್ ಇದೆಯಲ್ಲ, ಅದರಲ್ಲಿ ನಿಮ್ಗೆ ಗೊತ್ತು ಮಂಡ್ಯದ ಗಂಡು ಅಂಬರೀಷ್ ಅಣ್ಣವರು ಸುಧಾ ಮಂಡ್ಯ ಜಿಲ್ಲೆಯವರು. ಮಂಡ್ಯ ರಮೇಶ್ ಅವರು ನೋಡಿರ್ಬೋದು ನೀವು, ಅವ್ರದ್ದು ಮಂಡ್ಯ ರಮೇಶ್ ಅವ್ರದ್ದು ಮೈಸೂರಲ್ಲೂ ಒಂದು ಸಂಸ್ಥೆ ಇದೆ, ನಟನಾ ಸಂಸ್ಥೆ. ಅದು ಅವರು ಮೂಲತಃ ಮಂಡ್ಯದವರು. ಅವರು ಇದೆ. ನಾಕ್ತಿಹಳ್ಳಿ ಚಂದ್ರಶೇಖರ್ ಅವರು ಸಾಹಿತಿಗಳು, ಆಮೇಲೆ ನಿರ್ಮಾಪಕರು, ನಿರ್ದೇಶಕರು, ಅವರು ಸುಧಾ ನಮ್ಮ ಮಂಡ್ಯ ಜಿಲ್ಲೆಯವರು. ಇನ್ನು ಈಗಷ್ಟೇ ವೈರಲ್ ಮಾಡ್ಕೊಂಡು ಕಾಂಟ್ರವರ್ಸಿಲಿರುವಂಥ ಜೋಗಿ ಪ್ರೇಮ್ ಅವರು ಸುಧಾ ಮಂಡ್ಯ ಜಿಲ್ಲೆಯವರು. ಮತ್ತು ಮಾಜಿ MP ಲೋಕಸಭಾ ಸದಸ್ಯರು ರಮ್ಯಾ ಅವರು ಸುಧಾ ಮಂಡ್ಯ ಜಿಲ್ಲೆ. ಇವರು ಸಿನಿಮಾ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಈಗಿನ ಇದಕ್ಕೆ ಈಗ ಬಿಗ್ ಬಾಸ್ ವಿನ್ನರ್ ಅವರು ಗಿಲ್ಲಿಯವರು ಮಂಡ್ಯದವರು.
ಇನ್ನೂ ಇದ್ದಾರೆ ಈಗಿನ ಇದರಲ್ಲೂ ತುಂಬ ಜನ ಇದ್ದಾರೆ. ಇವರು ಒಂದಷ್ಟು ಹಳುಬ್ರು. ಮಂಡ್ಯ ಅಂತ ಹೇಳಿದಾಗ ನೆನಪಿಗೆ ಬರುವಂತಹ ಸಿನಿಮಾ ನಟರುಗಳು, ನಿರ್ಮಾಪಕರು, ನಿರ್ದೇಶಕರುಗಳು ಇವರಾಗಿರ್ತಾರೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ನೀವು ಮಂಡ್ಯ ಜಿಲ್ಲೆಯಲ್ಲಿ ನೀವು ತುಂಬ ಜನ ಇದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದಿರುವಂಥವರು ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಈಗ ನಮ್ಮ ರಾಜ್ಯದ 25ನೇ ಮುಖ್ಯಮಂತ್ರಿ ಆಗಿದ್ದರು BS ಯಡಿಯೂರಪ್ಪನವರು, ನಮ್ಮ ಬೂಕುಂಕೆರೆಯವರು. ಅವರು 25ನೇ ಮುಖ್ಯಮಂತ್ರಿ ಆಗಿದ್ದರು BS ಯಡಿಯೂರಪ್ಪನವರು, ನಮ್ಮ ಬೂಕುಂಕೆರೆಯವರು. ಹಾಗೆ SM ಕೃಷ್ಣ ಅವರು CM ಆಗಿದ್ದರು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಸೋಮನಹಳ್ಳಿಯವರು, ಮಂಡ್ಯ ಸೋಮನಹಳ್ಳಿಯವರು. ಆಮೇಲೆ ಒಂದಷ್ಟು ನಿಮಗೆ ಗೊತ್ತಿರಬೇಕು, ಜಯಲಲಿತಾ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದರು. ತಮಿಳುನಾಡಿನ ಅಮ್ಮ ಅವರು ಮೂಲತಃ ಮೇಲ್ಕೋಟೆಯವರು. ಅದಾದ ನಂತರ KV ಶ್ರೀಕಂಠೇಗೌಡರು, N ಚಲುವರಾಯಸ್ವಾಮಿ ಅವರು, ಆಗಲೇ ಹೇಳಿದೆ ನಾಗಮಂಗಲದ ಸಿಟ್ಟಿಂಗ್ MLA ಅವರು ಸುಧಾ ನಾಗಮಂಗಲದವರು. ಅವರು ರಾಜಕೀಯ ಕ್ಷೇತ್ರದಲ್ಲಿ ಒಂದಷ್ಟು ಹೆಸರು ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ಲಿ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಇದ್ದಾರೆ, ಕೃಷಿ ಮಂತ್ರಿ ಇದ್ದಾರೆ. ಭಾಳ ಚೆನ್ನಾಗಿ ಕೃಷಿ ಮೇಳನೂ ಆಯೋಜನೆ ಮಾಡಿದರು, ಭಾಳ ಚೆನ್ನಾಗಿತ್ತು. ಅದಾದಮೇಲೆ ರಮ್ಯಾ ಅವರು ಹೇಳಿದೆ, ಸಿನಿಮಾ ಕ್ಷೇತ್ರದಲ್ಲಿ ಅವರು ಮುಗಿಸಿ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿದ್ರು. MP ಆಗಿದ್ದರು, ಒಂದಷ್ಟು ಟರ್ಮು MP ಆಗಿದ್ದರು. ಆಮೇಲೆ ನಮ್ಮ ಪುಟ್ಟರಾಜಣ್ಣವರು, ನಮ್ಮ ಸ್ವಗ್ರಾಮದವರು, ಭಾಳ ಸರಳ ವ್ಯಕ್ತಿತ್ವ ಅವ್ರದ್ದು. ಅವರು ಲಾಸ್ಟು BJP ಮತ್ತು JDS ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿದ್ದರು, ಸಣ್ಣ ನೀರಾವರಿ ಸಚಿವರಾಗಿದ್ದರು. ಭಾಳ ಕೆಲಸ ಮಾಡಿದ್ದಾರೆ ನಮ್ಮ ಭಾಗದ ಜನತೆಗೆ, ಭಾಳ ಕೆಲಸ ಮಾಡಿದ್ದಾರೆ. ನೀರು ಹಳ್ಳಗಳನ್ನೆಲ್ಲನೂ ಚೆಕ್ ಡ್ಯಾಮ್ ಮಾಡಿ ನೀರಿನ ಅನುಕೂಲಗಳನ್ನ ಭಾಳ ಚೆನ್ನಾಗಿ ಮಾಡಿಕೊಟ್ಟವ್ರೆ ನಮ್ಮ ಪುಟ್ಟರಾಜಣ್ಣವರು. ಅವರು ರಾಜಕೀಯ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಹೆಸರುವಾಸಿ ಮಾಡಿರುವಂಥವ್ರು. ಅದಾದಮೇಲೆ ಕವಿಗಳು ಇದ್ದಾರೆ. ಕವಿಗಳು ಯಾರ್ಯಾರಿದ್ದಾರೆ? ಕವಿಗಳ ಕ್ಷೇತ್ರ ಸಾಹಿತಿಗಳು ನಿಮಗೆ ಗೊತ್ತಿರ್ಬೋದು, KS ನರಸಿಂಹಸ್ವಾಮಿ ಅವರು, ಕಿಕ್ಕೇರಿಯವರು, ಅವರೂ ಮೇಲ್ಕೋಟೆ ಪುರೋಹಿತ ತಿರುನಾರಾಯಣ ನರಸಿಂಹರಾಜರವರು ಮೇಲ್ಕೋಟೆ ಪೂತಿನ ಅಂತಲೇ ಖ್ಯಾತಿ ಹೊಂದಿರುವಂಥವರು. BM ಶ್ರೀಯವರವರು. ಅದಾದಮೇಲೆ HL ನಾಗೇಗೌಡರು, ಜನಪದ ಲೋಕ ಅಂತ ನೀವು ನೋಡಿರ್ಬೋದು, ರಾಮನಗರದ ಜನಪದ ಲೋಕ ಸಂಸ್ಥಾಪಕರು. ಅವರೂ ಮಂಡ್ಯ ಜಿಲ್ಲೆ ನಾಗಮಂಗಲದವರು. ಜಯಲಕ್ಷ್ಮಿ ಸೀತಾಪುರ, ಜನಪದ ತಜ್ಞೆ, ಜನಪದ ಹಾಡುಗಳ ಮೂಲಕ ಅವರು ಹೆಸರು ಖ್ಯಾತಿ ಮಾಡಿರುವಂಥವ್ರು. ಜಯಲಕ್ಷ್ಮಿ ಅವರು ಸೀತಾಪುರದವರು, ನಮ್ಮ ಪಾಂಡುಪುರ ಸೀತಾಪುರದವರು. ಮೂರ್ತಿಯವರು ಅಕ್ಕಿ ಹೆಬ್ಬಾಳು, KR ಪೇಟೆ ಅಕ್ಕಿ ಹೆಬ್ಬಾಳವರು. ಅದಾದಮೇಲೆ ನಮಗೆ ಕಾವೇರಿ ಒಂದಷ್ಟು ಹೋರಾಟಗಳು ನಡೀತು. ಯಾಕೆಂದರೆ ನೀರಿನ ಅಭಾವ, ನೆರೆ ರಾಜ್ಯ ತಮಿಳುನಾಡವರ ಒಂದು ಇದರಿಂದ ಕಾವೇರಿಯ ನಾವು ಶೇಖರಣೆ ಮಾಡಿ ರೈತರುಗಳಿಗೆ ಕೊಡೋದಕ್ಕೆ ಒಂದು ಸಮಸ್ಯೆ ಮಾಡಿಬಿಟ್ಟಿದ್ರು. ನೀರು ಕೊಡಲೇಬೇಕು ನೀವು ಅಂತ. ಆ ಟೈಮಲ್ಲಿ ಒಂದಷ್ಟು ಹೋರಾಟಕ್ಕೆ ಸಹಕಾರ ಕೊಟ್ಟು ಒಂದಷ್ಟು ಮಾಡಿದ್ರು. ಅದು ಇನ್ನೂ ನಡೀತಾ ಇದೆ, ಇನ್ನೂ ಅದು ಸರಿಯಾಗಿ ಕಂಪ್ಲೀಟಾಗಿ ಆಗಿಲ್ಲ ಅಂತ. ಕಾವೇರಿ ಹೋರಾಟಗಾರರಲ್ಲಿ G ಮಾದೇಗೌಡರು ಇದ್ದರು, ಅವರು ಕಾವೇರಿ ಹೋರಾಟಗಾರರು. ಅದಾದಮೇಲೆ ಇನ್ನು ಧಾರ್ಮಿಕ ಕ್ಷೇತ್ರಗಳಲ್ಲಿ ದೇವಾಲಯಗಳು ಏನು, ಪುಣ್ಯಕ್ಷೇತ್ರಗಳು, ದೇವಸ್ಥಾನಗಳು, ದೇವಾಲಯಗಳು ಯಾವ್ಯಾವಿದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅನ್ನೋದಾದರೆ, ಧಾರ್ಮಿಕ ಕ್ಷೇತ್ರದಲ್ಲಿ ಮೇಲ್ಕೋಟೆ, ಕಿಕ್ಕೇರಿ, ಹೊಸಬೂದ್ನೂರು. ಇವಾಗ ಬೂದ್ನೂರು ಉತ್ಸವ ಮಾಡಿದ್ರು. ಅದು ಯಾವುದು ಹೊಯ್ಸಳರ ಕಾಲದ ದೇವಾಲಯಗಳು. ಅದು ಇನ್ನು ಕುಂತಿ ಬೆಟ್ಟ, ಆರತಿ ಉಕ್ಕಡ ಫೇಮಸ್ಸು. ಆರತಿ ಉಕ್ಕಡ ತಡೆ ವರ್ಷಕ್ಕೆಲ್ಲ ಬರ್ತಾರೆ, ಭಾಳ ಫೇಮಸ್ ಆರತಿ ಉಕ್ಕಡ. ಅದು ಕೆರೆತಣ್ಣೂರು. ಇನ್ನು ಒಕ್ಕಲಿಗ ಮಹಾಸಂಸ್ಥಾನದೊಂದು ಆದಿಚುಂಚನಗಿರಿ ಮಠ ಭಾಳ ಅದ್ಭುತವಾಗಿದೆ, ಅದು ಚೆನ್ನಾಗಿದೆ. ಆಲ್ತಿ ಬೆಟ್ಟ, ನಿಮಿಷಾಂಬ, ಆಮೇಲೆ ರಂಗನತಿಟ್ಟು, ಕೊಕ್ಕರೆಬೆಳ್ಳೂರು. ಇನ್ನು ಕಂಬದಳ್ಳಿ ಜೈನರು ಮೂಲ ಇದೆ ಅಂತ ಹೇಳಿದೆ ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಆದಷ್ಟು ಬಸ್ತಿಗಳು ಇದೆ, ಇಲ್ಲಿ ಬಸ್ತಿಗಳು ಇದೆ ಮಂಡ್ಯ ಜಿಲ್ಲೆಯಲ್ಲಿ. ಅದಾದಮೇಲೆ ಕದಬಳ್ಳಿಲಿ ಒಂದು ಇದಿದೆ, ಮತ್ತು ಬಸ್ತಿ ತಿಪ್ಪೂರಲ್ಲೂ ಒಂದು ಗೊಮಟೇಶ್ವರ ಅವ್ರದ್ದು, ಬಾಹುಬಲಿ ಅವ್ರದ್ದೊಂದು ಇದು ಸಿಕ್ಕಿದೆ, ಅದು ಇದೆ. ಆಲ್ತಿ ಬೆಟ್ಟದಲ್ಲೂ ಇದೆ. ಹಾಗೆ ಇನ್ನು ಹೊಸವಳಲು, ಇನ್ನು ಗಗನಚುಕ್ಕಿ ಹೇಳಿದ್ನಲ್ಲ, ಗಗನಚುಕ್ಕಿ ಶಿವನ ಸಮುದ್ರ ನಮ್ಮ ಇಡೀ ಏಷ್ಯಾದಲ್ಲೇ ಮೊದಲ ಜಲವಿದ್ಯುತ್ ಸ್ಥಾವರ, ಅದು ನಮ್ಮ ಮಂಡ್ಯದ ಒಂದು ಹೆಮ್ಮೆ.
ಅದಾದಮೇಲೆ ಇನ್ನು ಇದೆ ಟಿಪ್ಪು ಅರಮನೆ ಇದೆ ಶ್ರೀರಂಗಪಟ್ಟಣದಲ್ಲಿ, ಬೇಸಿಗೆ ಅರಮನೆ. ಒಂದಷ್ಟು ಇಷ್ಟು ಭೌಗೋಳಿಕ ವಿಸ್ತೀರ್ಣದ ಬಗ್ಗೆ ಹೇಳಿದೆ. ಈ ಥರ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಒಂದಿದೆ, ಎಲ್ಲ ರೀತಿಯ ಸೌಕರ್ಯಗಳು, ಎಲ್ಲ ರೀತಿಯ ಏನಪ್ಪ ಜನತೆಗಳಲ್ಲೂ ಒಂದು ಒಳ್ಳೆಯ ವಿಶ್ವಾಸ ಇದೆ, ನಂಬಿಕೆ ಇದೆ. ಇಷ್ಟು ಮಾಹಿತಿಗಳ್ನ ನನಗೆ ಗೊತ್ತಿರೋಂಥ ಅಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ಅಷ್ಟನ್ನು ನಿಮ್ಮ ಹತ್ರ ಒಂದಷ್ಟು ಮಾಹಿತಿಗಳ್ನ ಹೇಳಿದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರ್ತದೆ. ಏನೇ ಒಂದಷ್ಟು ತಪ್ಪಿದರೆ ಇಲ್ಲ ಇನ್ನೇನಾದರೂ ಹಿಸ್ಟ್ರೀಲಿ ಏನಾದ್ರು ತಪ್ಪಿದರೆ, ನಾನು ಕಲೆಕ್ಟ್ ಮಾಡಿರೋ ಹಿಸ್ಟ್ರೀಲಿ ಹೇಳೋಕ್ಕೆ ಹೋಗ್ಬೇಕಾದ್ರೆ ಏನಾರು ಸ್ಪಷ್ಟವಾಗಿ ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ. ನಮಸ್ಕಾರ.